ಕ್ರಿಕೆಟ್ನಲ್ಲಿ ಡೌನ್ಫಾಲ್ ಎಲ್ಲರಿಗೂ ಬರುತ್ತದೆ. ಅದಕ್ಕಾಗಿ ಕೆಲವೊಮ್ಮೆ ಸೆಲೆಕ್ಟರ್ಗಳು ಕೆಲವು ಆಟಗಾರರನ್ನು ತಂಡದಿಂದ ಡ್ರಾಪ್ ಮಾಡುತ್ತಾರೆ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಭಾರತ ತಂಡದ ಈ 3 ಆಟಗಾರರನ್ನು ಒಂದು ಸಲವೂ ಡ್ರಾಪ್ ಮಾಡಲಾಗಿಲ್ಲ. ಇದರ ಹಿಂದಿನ ಕಾರಣ ಮತ್ತು ಇವರ ಹೆಸರುಗಳನ್ನು ಕೇಳಿದರೆ ಸ್ವತಃ ನೀವು ಶಾಕ್ ಆಗ್ತೀರಾ. ನಂಬರ್ 3, MS ಧೋನಿ. ಭಾರತಕ್ಕೆ 3 ICC ಟ್ರೋಫಿಗಳನ್ನು ಗೆಲ್ಲಿಸಿದ ಮಹಾನ್ ನಾಯಕ MS ಧೋನಿ ಅವರು 2004ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪ್ರವೇಶಿಸಿದರು ಮತ್ತು 2019ರವರೆಗೆ ಕ್ರಿಕೆಟ್ ಆಡಿದರು. ಇಂಜುರಿ ಕಾರಣದಿಂದ ಇವರು ಹಲವು ಪಂದ್ಯಗಳಿಂದ ಹೊರಗಾಗಿದ್ದಾರೆ. ಆದರೆ ಸೆಲೆಕ್ಟರ್ಗಳು ಅವರನ್ನು ಎಂದಿಗೂ ಡ್ರಾಪ್ ಮಾಡಿಲ್ಲ. ನಂಬರ್ 2, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್. 24 ವರ್ಷಗಳ ದೀರ್ಘಕಾಲದ ತನ್ನ ಕರಿಯರ್ನಲ್ಲಿ ಸಚಿನ್ 200 ಟೆಸ್ಟ್, 463 ODI ಮತ್ತು 1 T20 ಪಂದ್ಯ ಆಡಿದ್ದಾರೆ. ಇಂಜುರಿ ಕಾರಣದಿಂದ ಅವರು ಹಲವಾರು ಪಂದ್ಯಗಳಿಂದ ಹೊರಗುಳಿದರು. ಆದರೆ ಪ್ರದರ್ಶನದ ಕಾರಣಕ್ಕಾಗಿ ಅವರನ್ನು ಎಂದು ಡ್ರಾಪ್ ಮಾಡಲಿಲ್ಲ. ನಂಬರ್ 1, ಸುನೀಲ್ ಗಾವಸ್ಕರ್. ಲಿಟಲ್ ಮಾಸ್ಟರ್ ಎಂದೇ ಪ್ರಸಿದ್ಧವಾಗಿರುವ ಗಾವಸ್ಕರ್ ಅವರು ತನ್ನ ಕರಿಯರ್ನಲ್ಲಿ 34 ಟೆಸ್ಟ್ ಶತಕಗಳನ್ನು ಬಾರಿಸಿದ್ದಾರೆ ಮತ್ತು ಇದರ ಕಾರಣದಿಂದ ಅವರನ್ನು ಕೂಡ ಪ್ರದರ್ಶನದ ಆಧಾರದ ಮೇಲೆ ಎಂದು ಡ್ರಾಪ್ ಮಾಡಲಿಲ್ಲ. ಸ್ನೇಹಿತರೆ, ಈ 3ರಲ್ಲಿ ನಿಮಗೆ ಯಾವ ಆಟಗಾರ ಇಷ್ಟವೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.